ಅವರಿಬ್ಬರದ್ದು ಸುಮಾರು 45 ವರ್ಷದ ಸಂಸಾರ. ಇಬ್ಬರು ಮಕ್ಕಳು ಕೂಡ ಆಗಿದ್ರು. ಗಂಡನಿಗೆ ಕಾಯಿಲೆ ಒಕ್ಕರಿಸ್ತಾ ಇದ್ದಂತೆ ಪತ್ನಿ ಕಳ್ಳಾಟ ಶುರು ಮಾಡಿದ್ದಾಳೆ. ಗಂಡನ ಹೆಸರಲ್ಲಿದ್ದ ಕೋಟಿ ಕೋಟಿ ಆಸ್ತಿಯನ್ನ ಕಿತ್ಕೊಂಡು ಬೀದಿಗೆ ತಳ್ಳಿದ್ದಾಳೆ. ಅಂದು ಕೋಟಿ ಒಡೆಯ, ಇಂದು ಬೀದಿಗೆ ಬಿದ್ದ ಅನಾಥ. ಆಸ್ತಿ ಬರೆಸಿಕೊಂಡಳು ಪತ್ನಿ, ಕಣ್ಣೀರಿಡ್ತಿದ್ದಾನೆ ಪತಿ. ಈ ಪಾಪಿ ಕಲಿಗಾಲದಲ್ಲಿ ಕಾಸಿನ ಮುಂದೆ ಯಾವುದೂ ಲೆಕ್ಕಕ್ಕಿಲ್ಲ ಬಿಡಿ. ಕಾಸಿದ್ರೇನೆ ಕೈಲಾಸ, ಇಲ್ಲದಿದ್ರೆ ವನವಾಸ. ಹೀಗಾಗಿಯೇ ಎಲ್ರೂ ಕಾಸಿನ ಹಿಂದೆ ಓಡೋದು. ಈಗೀಗ ಇದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂದ್ರೆ, ಕಾಸು ಅಂತಸ್ತು ಅಂತ ಬಂದ್ರೆ ಗಂಡ ಮಕ್ಕಳನ್ನೇ ದೂರ ಮಾಡ್ಕೊಳ್ತಾರೆ. ಸಪ್ತಪದಿ ತುಳಿದವರೇ ಶತ್ರುಗಳಾಗಿ ಹೋಗ್ತಾರೆ. ಈತನ ಪಾಲಿಗೆ ಆಗಿರೋದು ಇದೆ. ಕೋಟ್ಯಾಧಿಪತಿಯಾಗಿದ್ದ ಗಂಡನ ಆಸ್ತಿಯನ್ನೆಲ್ಲ ಬರೆಸಿಕೊಂಡ ಪತ್ನಿ ಬೀದಿಗೆ ತಂದು ನಿಲ್ಲಿಸಿದಾಳಂತೆ. ಗಂಡನಿಗೆ ಕಿಡ್ನಿ ಸಮಸ್ಯೆಯಾಗಿದೆ ಅಂತ ಗೊತ್ತಾಗ್ತಿದ್ದಂತೆ ಮನೆಯಿಂದ ಹೊರ ಹಾಕಿದಾಳೆ ಅಂತ ಆರೋಪ ಮಾಡ್ತಿದ್ದಾರೆ. ಈತನ ಹೆಸರು ವಿಶ್ವನಾಥ್ ಅಂತ, ಚಿಕ್ಕಬಳ್ಳಾಪುರ ನಿವಾಸಿ. 45 ವರ್ಷದ ಹಿಂದೆ ರಾಧಮ್ಮ ಅನ್ನೋರನ್ನ ಮದುವೆಯಾಗಿದ್ರು. ಕೋಟಿ ಕೋಟಿ ಒಡೆಯ ಆಗಿದ್ರಿಂದ ಮನೆ ಹಾಗೂ ಅಂಗಡಿಗಳನ್ನೆಲ್ಲ ಬಾಡಿಗೆ ಕೊಟ್ಟಿದ್ರು. ಮದುವೆಯಾದ 10 ವರ್ಷದ ನಂತರ ಈ ದಂಪತಿಗೆ 2 ಮಕ್ಕಳು ಹುಟ್ಟಿದ್ರು. ಆದ್ರೆ 4 ವರ್ಷದಿಂದ ಈಚೆಗೆ ವಿಶ್ವನಾಥ್ಗೆ ಕಿಡ್ನಿ ಸಮಸ್ಯೆ ಶುರುವಾಗಿತ್ತು. ಹೀಗಾಗಿ ಗಂಡ ಆಸ್ಪತ್ರೆ ಪಾಲಾಗ್ತಿದ್ದಂತೆ ಪತ್ನಿಯ ಕಳ್ಳಾಟ ಶುರುವಾಗಿದೆ. ಕೋಟ್ಯಾಂತರ ರೂಪಾಯಿ ಬೆಲೆಯ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸಿಕೊಂಡು ಗಂಡ ಹಾಗೂ ಅತ್ತೆಯನ್ನ ಮನೆಯಿಂದ ಹೊರ ಹಾಕಿದಾಳಂತೆ. ದಿಕ್ಕು ಕಾಣದಂತಾದ ವಿಶ್ವನಾಥ್ 80 ವರ್ಷದ ತಾಯಿ ಜೊತೆಗೆ ಬೀದಿಗೆ ಬಂದು ನಿಂತಿದ್ದಾರೆ. ಹೆಂಡತಿನೇ ತಾನೇ ನಮ್ಮದು, ಬೇರೆಯವ್ರು ನಂಬಕ್ಕಾಗುತ್ತಾ? ಯಾರನ್ನ ನಂಬ್ತಾರೆ? ನಾಳೆ ದಿವಸ ಹೆಂಡತಿ ಮಕ್ಕಳೇ ತಾನೇ ಆಗೋದು. ಇವಾಗ ನನ್ನ ಹೆಸರಲ್ಲಿ ಇದ್ದಿದ್ರೆ ಕಾನೂನು ಏನ್ ಮಾಡ್ತಾ ಇತ್ತು ಹೇಳೋ? ಹೆಂಡತಿ ಮಕ್ಳಿಗೆ ಅರ್ಧ ಬರ್ಕೊಡು ಅಂತ ಹೇಳ್ತಾ ಇದ್ರು. ಅದೇ ಇವಾಗ ನಾನೆಲ್ಲ ಬರ್ಕೊಟ್ಟಿದ್ದೀನಿ. ನನಗೆ ಯಾರು ಕೊಡ್ತಾ ಇದ್ದಾರೆ? ಏನ್ ಕೊಡ್ತಾ ಇದ್ದಾರೆ? ಏನಕ್ಕೆ ಬರ್ಕೊಟ್ಟೆ ನೀನು? ನಿನ್ ಬುದ್ಧಿ ಇಲ್ವಾ? ಹಂಗೆ ಹಿಂಗೆ ಅಂತೆಲ್ಲ ಬೈತಾರೆ. ಯಾರನ್ನ ನಂಬೋದು ನಾನು? ಇಷ್ಟು ದಿನ ತಾಯಿಯ ವೃದ್ಧಾಪ್ಯ ವೇತನದಲ್ಲಿ ಚಿಕಿತ್ಸೆ ಕೊಡಿಸಿಕೊಳ್ತಾ ಇದ್ರು. ಈಗ ಆರೋಗ್ಯ ಸಮಸ್ಯೆಯೂ ಬಿಗಡಾಯಿಸಿದೆ. ಕೈಯಲ್ಲಿ ಬಿಡಿಗಾಸು ಇಲ್ಲದೆ ಟ್ರೀಟ್ಮೆಂಟ್ ತಗೊಳ್ಳೋದಿಕ್ಕೂ ಆಗ್ತಿಲ್ಲ. ಹೀಗಾಗಿ ದಿಕ್ಕು ಕಾಣದಂತಾದ ತಾಯಿ ಮಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಆದ್ರೆ ಅಲ್ಲೂ ಯಾವುದೇ ಪ್ರಯೋಜನವಾಗಿಲ್ವಂತೆ. ರಾಧಾರ ಸಹೋದರ ಪೊಲೀಸ್ ಅಧಿಕಾರಿಯಂತೆ. ಈತನ ಕೈವಾಡದಿಂದಲೇ ಇದೆಲ್ಲ ಆಗಿದ್ದು ಅಂತ ವಿಶ್ವನಾಥ್ ಕಣ್ಣೀರಿಡ್ತಿದ್ದಾರೆ. ಯಾವ ತರಾನು ರೆಸ್ಪಾನ್ಸ್ ಕೊಡಲ್ಲ. ಅದೇ ಏನಾನ ಮಾತಾಡಿದ್ರೆ ಮಗಳು ಮಗನು ಇವರೆಲ್ಲ ಮೂವರು ಒಂದೇ. ಅವ್ರೇನು ಮಾಡಾಟಕ್ಕೆ ಫೋನ್ ಮಾಡಿಬಿಡ್ತಾರೆ ಅವ್ರಿಗೆ. ನಾನು ಬಾಂಬೆಗೆ ಫೋನ್ ಮಾಡಿ ಅಲ್ಲಿಂದ ಇವರು ಬಂದ್ಬಿಡ್ತಾರೆ, ಗಲಾಟೆ ಮಾಡಿ ಚಾಚೆ ಹಾಕ್ತಾರೆ. ಬೀದಿಗೆ ಬಿದ್ದಿರೋ ವಿಶ್ವನಾಥ್ ಕೋಟಿ ಕೋಟಿ ಹಣ ಕೇಳ್ತಿಲ್ಲ, ಆಸ್ತಿಯಲ್ಲಿ ಪಾಲನ್ನೂ ಕೇಳ್ತಿಲ್ಲ. ಮನೆ ಹಾಗೂ ಅಂಗಡಿಯಿಂದ ಬರೋ ಬಾಡಿಗೆಯನ್ನಾದ್ರೂ ಕೊಡಿ, ನಾನು ಸತ್ ಮೇಲೆ ನೀವೇ ಆಸ್ತಿಯನ್ನೆಲ್ಲ ಇಟ್ಕೊಳ್ಳಿ ಅಂತ ಕಣ್ಣೀರಿಡ್ತಿದ್ದಾರೆ. ಆದ್ರೆ ಪತ್ನಿಯ ಮನಸ್ಸು ಮಾತ್ರ ಕರಗ್ತಿಲ್ವಂತೆ. ಒಟ್ನಲ್ಲಿ ಒಂದ್ ಕಾಲದಲ್ಲಿ ಕೋಟಿ ಒಡೆಯ ಆಗಿದ್ದವ ಈಗ ಬೀದಿಯಲ್ಲಿ ಬೇಡ್ಕೊಳ್ಳುವಂತಾಗಿದೆ. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ.